ಅಂತರಪಟ ತಗೋ, ಇದು ನಾನು ನಿನಗೆ ಕೊಡ್ತಾ ಇರೋ ಫಸ್ಟ್ ಅಸೈನ್ಮೆಂಟ್. ನಿನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಡೋದಕ್ಕೆ ನಿಂಗೆ ಇದೊಂದು ಒಳ್ಳೆ ಅವಕಾಶ. ಆ್ಯಕ್ಚುಲಿ ನಾನು ಹೊಸೊಬ್ಬರಿಗೆ ಈ ಥರ ಫಸ್ಟ್ ಟೈಮ್ ಕೆಲಸ ಮಾಡೋದಕ್ಕೆ ಡೈರೆಕ್ಟಾಗಿ ಆಪರ್ಚುನಿಟಿನೇ ಕೊಡಲ್ಲ. ಆದರೆ ಅದೇನೋ ಗೊತ್ತಿಲ್ಲ, ನಂಗೆ ನೀನು ಇಷ್ಟ ಅದೇ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಅಸೈನ್ಮೆಂಟ್ ಏನು ಅಂತ ಹೇಳಿದ್ರೆ, ಒಂದು ಕಂಪ್ನಿ ಕಡೆಯಿಂದ 200 VIP-ಗಳಿಗೆ ಗಿಫ್ಟ್ನ ಡೆಲಿವರ್ ಮಾಡಬೇಕು. ಯಾರಿಗೆ ಕೊಡಬೇಕು, ಏನು ಗಿಫ್ಟ್ ಕೊಡಬೇಕು ಅನ್ನೋ ಡೀಟೇಲ್ಸ್ ಅದರಲ್ಲಿದೆ. ಆ್ಯಂಡ್ ಆದಷ್ಟು ಬೇಗ ಈ ಆರ್ಡರ್ನ ಪರ್ಚೇಸ್ ಮಾಡಿ ಡೆಲಿವರ್ ಮಾಡು. ಆ್ಯಂಡ್ ಆಲ್ಸೋ ಈ ಕೆಲಸಕ್ಕೆ ರವಿ ವಿಲ್ ಬಿ ವಿತ್ ಯು. ಓಕೆ ಮ್ಯಾಮ್, ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ. ನೀನು ಬಂದಿದ ತಕ್ಷಣ ಲಾಟ್ರಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣೋ. ಆದರೆ ನೀನು ಜೊತೆಗಿರ್ಬೇಕು ಅಂತ ಹೇಳಿದಾರಲ್ವಾ? ಅವ್ರು ಹೇಳಿದ್ರು ನಾನು ನಿನ್ನ ಜೊತೆಗೆ ಇದ್ದೇ ಇರ್ತೀನಿ. ನೀನು ಹೋ ಅನ್ಬೇಕಷ್ಟೆ. ಏನಂದೆ? ಅದೇನು ಫಸ್ಟ್ ಟೈಮ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ, ಅದಕ್ಕೆ ಪಾರ್ಟಿ ಇಲ್ವಾ ಅಂತ ಕೇಳೋಕೆ ಬಂದೆ ಅಷ್ಟೇ. ಪಾರ್ಟಿ ಕೊಡ್ಸೋಷ್ಟೆಲ್ಲ ದುಡ್ಡಿಲ್ಲಪ್ಪ ನನ್ನ ಹತ್ರ. ಆದ್ರೆ ಚಿಕ್ಕ ಟ್ರೀಟ್ ಅಂತೂ ಕೊಡಿಸ್ತೀನಿ. ಬಾ ಹೋಗೋಣ. ಏನಾಯ್ತು ಅಮ್ಮ? ಅತ್ತೆ ಏನಾಯ್ತು? ಏನೂ ಆಗಿಲ್ಲ. ಏನಾಯ್ತು? ಅಯ್ಯೋ, ಕಾಲಿಗೆ ಏಟಾಗಿದೆ ಅತ್ತೆ. ಅಯ್ಯೋ, ಫ್ರಾಕ್ಚರ್ ಗಿಕ್ಚರ್ ಆಗಿರ್ಬೇಕೇನೋ. ಅತ್ತೆ, ಅಂತದೆಲ್ಲ ಏನೂ ಇಲ್ಲ. ನೋಡ್ಕೊಂಡು ಓಡಾಡ್ಬೇಕಲ್ವಾ ಅಮ್ಮ? ಡಾಕ್ಟರ್ ಬರಕ್ ಹೇಳ. ಡಾಕ್ಟ್ರಾ? ದಿಶಾ ಡಾಕ್ಟರ್ ಯಾಕೆ? ನಂಗೇನು ಆಗಿಲ್ಲ. ಇಟ್ಸ್ ಜಸ್ಟ್ ಎ ಸ್ಪ್ರೇನ್. ದಿಶಾ, ಡಾಕ್ಟರ್ ಎಲ್ಲ ಲೇಟ್ ಆಗತ್ತೆ. ದಿಶಾ, ಆರಾಧನಾ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಆರಾಧನಾ, ಇಲ್ಲಿಗೆ ಹೋಗ್ತಿದ್ಯಾ? ಮೇಡಮ್ ಹೇಳಿರೋ ಗಿಫ್ಟ್ ಸಿಗೋದು ಮಾಲ್ ಅಂತ ಪ್ಲೇಸ್ಗಳಲ್ಲಿ. ಬಾ, ಅಲ್ಲಿಗೆ ಹೋಗೋಣ. ನಿನ್ ತಲೆ ಎಲ್ಲ ಮಾಲಲ್ಲಿ ಸಿಗುತ್ತೆ ಅನ್ನೋ ಭ್ರಮೇಲ್ ಬದುಕ್ಬೇಡ. ಬಾ ನನ್ ಜೊತೆ. ಮಾಲಲ್ಲಿ ಸಿಗಲ್ವಾ? ಬಾ ರವಿ. ಓಕೆ. ಅಣ್ಣ ನಮಸ್ಕಾರ. ಆರಾಧನಾ, ಇಲ್ಲೇನ್ ಸಿಗುತ್ತೆ ಅಂತ ಬಂದಿದ್ಯಾ? ಹೇಳ್ತೀನಿ, ಸುಮ್ನಿರೋ. ಅಣ್ಣ, ಈ ತರ ಗಿಫ್ಟ್ ಬಾಕ್ಸ್ ಸಿಗುತ್ತಾ? ಇದಾ ಮೇಡಮ್? ಇದೆ. ಅದೇ ಅದೇ. ಇಲ್ಲೋಡು, ಸೇಮ್ ಫೋಟೋನಲ್ಲಿ ಇರೋ ತರಾನೇ ಇದೆ. ಹೌದಲ್ವಾ ಸರ್? ಪ್ಯಾಕಿಂಗ್ ಎಲ್ಲ ಸೇರಿ ಇದು ಎಷ್ಟಾಗುತ್ತೆ? 8,500 ಸರ್. 8,500ನಾ? 8,500ನಾ? ಇದ್ಯಾಕೆ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ಮಾಲಲ್ಲಿ ಆಗಿದ್ರೆ ಇದು 10,000 ರಿಂದ 12,000 ತಗೊಂಬಿಡು. ನೀನೇನು ಮಾತಾಡ್ಬೇಡ, ಸ್ವಲ್ಪ ಸುಮ್ಮನಿರು. ಅಣ್ಣ, ನಾನು ಕೇಳಿದ್ದು 1 ಬಾಕ್ಸ್ ರೇಟು, 10 ಬಾಕ್ಸ್ದಲ್ಲ. ಹೋಲ್ಸೇಲ್ ರೇಟ್ಗೆ ಹಾಕೊಡಿ. ಹೋಲ್ಸೇಲ್ ರೇಟ್ ಅಲ್ಲಿ ಹೇಳ್ತಿರೋದು. ಬೇಕಾದ್ರೆ ಬೇರೆ ಅಂಗಡಿಲಿ ವಿಚಾರಿಸ್ಕೊ ಬನ್ನಿ, ಎಲ್ಲೂ ಸಿಗಲ್ಲ. ಅಯ್ಯಯ್ಯೋ ಅಣ್ಣ, ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ ಅಣ್ಣ. ಏನ್ ತಮಾಷೆ ಮಾಡ್ತಿದ್ಯಮ್ಮ? ಫಸ್ಟ್ ಡೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ನನ್ನ ಮೊದಲನೇ ಅಸೈನ್ಮೆಂಟ್ ಬೇರೆ ಅಣ್ಣ. ಹೇಳಿದ್ನಲ್ಲ, ಇನ್ನು ತುಂಬಾ ಬರೋದಿದೆ. ಮಾರ್ಕೆಟ್ ಅಲ್ಲಿ ಎಲ್ಲೂ ಹೋಗಲ್ಲ, ನಿಮ್ಮ ಅಂಗಡಿಗೆ ಬರ್ತೀನಿ. ಸರಿ, ಒಂದ್ 200 ರೂಪಾಯಿ ಕಡಿಮೆ ಮಾಡ್ಕೊಮ್ಮ, ಅದಕ್ಕಿಂತ ಕಡಿಮೆ ಆಗಲ್ಲ. ಏನಣ್ಣ ನೀವು ಇಷ್ಟೆಲ್ಲ ಚೌಕಾಸಿ ಮಾಡಿದೀನಿ, ಬರೀ 200 ರೂಪಾಯಿ ಅಷ್ಟೇ ಕಮ್ಮಿ ಮಾಡ್ತಿದ್ದೀರಾ? ನನ್ ಮಾತಿಗೆ ಇಷ್ಟ ಆಯ್ತು ಸಿಸ್ಟರ್, ನಂಗೂ ಬೇಡ ನಿಮ್ಗೂ ಬೇಡ. 7,500 ಫೈನಲ್. ಸಿಸ್ಟರ್ ಅಂತ ಕಮಿಟ್ ಆಗಿದ್ದೀರಾ ಅಣ್ಣ. ನಿಮ್ಗೂ ಬೇಡ ನನ್ಗೂ ಬೇಡ. 5,500 ಫೈನಲ್ ಅಷ್ಟೇ. ಬರಲ್ಲಮ್ಮ. ಅಣ್ಣ, ಪ್ಯಾಕ್ ಮಾಡಿ. ನೋಡಿ ಅಣ್ಣ, ಇನ್ಮೇಲೆ ಸಿಗೋ ಎಲ್ಲ ಆರ್ಡ್ರಿಗೂನು ಸಿದ್ದಿ ಕಣ್ಣುಗೆ ಫೋನ್ ಮಾಡೋದು. ಎಷ್ಟು ಬಾಕ್ಸ್ ಅಮ್ಮ? 200 ಬಾಕ್ಸ್ ಬೇಕು. ಸರಿ. ಮೆತ್ತಿಗೆ ನಿಧಾನ. ನಾನು ಚೆಕ್ ಮಾಡ್ತೀನಿ ರಾಜ್. ಇಲ್ಲಿ ಪೇನ್ ಇದೆಯಾ? ಅಲ್ಲಲ್ಲ, ಚೂರ್ ಕೆಳಗಡೆ. ಇಲ್ಲಿ ಐ ಥಿಂಕ್ ಇಟ್ಸ್ ಜಸ್ಟ್ ಎ ಸ್ಪ್ರೇನ್. ಪೇನ್ ಕಿಲ್ಲರ್ಸ್ ಅಲ್ಲಿ ಹೋಗುತ್ತೆ ಅಲ್ವಾ? ಶ್ವೇತಾ, ಸರಿಯಾಗಿ ಚೆಕ್ ಮಾಡಿ. ಅಕ್ಕ ಚಿಕ್ಕವಳಿದ್ದಾಗ ಸ್ಕೇಟಿಂಗ್ ಆಡ್ಬೇಕಾದ್ರೆ ಜಾರ್ ಬಿದ್ದಿದ್ಲು, ಕಾಲ್ ಮುರ್ಕೊಂಡಿದ್ಲು. ಅದೇ ಕಾಲು. ಆಗ ಆ ಕಾಲಿಗೆ ಪ್ಲೇಟ್ ಹಾಕಿದ್ರು, ಮತ್ತೆ ಏಟ್ ಮಾಡ್ಕೋಬೇಡ ಅಂತ ಹೇಳಿದ್ರು. ಈಗ ಮತ್ತೆ ಏಟ್ ಆಗಿದೆ. ಪ್ಲೀಸ್ ಒಂದೇ ಒಂದ್ಸಲ ಎಕ್ಸ್ರೇ ಮಾಡ್ಬಿಡಿ. ರಾಜ್, ನಾನ್ ಡಾಕ್ಟ್ರು. ಅಷ್ಟಕ್ಕೂ ಅಮ್ಲನ್ ಕಾಲ್ಗೆ ಪ್ಲೇಟ್ ಹಾಕಿರೋದು ನನ್ಗೂ ಗೊತ್ತಿದೆ. ಆದ್ರೂ ಒಂದೇ ಒಂದ್ಸಲ ಎಕ್ಸ್ರೇ ಮಾಡ್ಬಿಡಿ. ಏನೇ ನಿನ್ ತಮ್ಮ ಅಮ್ಮು, ನಾನ್ ಏನ್ ಹೇಳಿದ್ರು ನನ್ ಮಾತೆ ಕೇಳ್ತಿಲ್ಲ. ಪ್ಲೀಸ್ ಶ್ವೇತಾ, ನನ್ ಸಮಾಧಾನಕಾರ ಎಕ್ಸ್ರೇ ಮಾಡಿಸ್ಬಿಡಿ. ಓಕೆ. ಫೆಸಿಲಿಟೀಸ್ ಅವೈಲಬಲ್.
ಸೂಪರ್ ಕಣೆ ಆರಾಧ್ನ ನೀನು. ನಾನಾಗಿದ್ರೆ ಒಂದ್ ಬಾಕ್ಸ್ಗೆ 11,000 ಬಿಲ್ ಮಾಡಿಸ್ತಾ ಇದ್ದೆ. ಆದ್ರೆ ನೀನು 6,000ದಲ್ಲೇ ಕೆಲಸ ಮುಗಿಸಿ. ಫಸ್ಟ್ ಡೇನೆ ಕಂಪ್ನಿ ಇಷ್ಟೆಲ್ಲ ಸೇವ್ ಮಾಡಿದ್ಯಾ ಅಂದ್ರೆ ಮೇಡಮ್ ನಿನ್ ಕೆಲಸನ 100% ಅಪ್ರಿಶಿಯೇಟ್ ಮಾಡ್ತಾರೆ. ಇರೋ 10 ರೂಪಾಯಲ್ಲಿ 20 ರೂಪಾಯಿ ವ್ಯವಹಾರ ಹೇಗ್ ಮಾಡೋದು ಅನ್ನೋದನ್ನ ಕಲ್ತ್ಕೋಬೇಕು. ಇಲ್ಲ ಅಂದ್ರೆ ಬದುಕು ಕಷ್ಟ ಆಗ್ಬಿಡುತ್ತೆ. ಬಿಸ್ನೆಸ್ ಅಲ್ಲಿ ನಿನಗೆ ಒಳ್ಳೆ ಫ್ಯೂಚರ್ ಇದೆ. ನಿನಗಿರೋ ಬುದ್ಧಿ ನನಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇರ್ತಾ ಇದ್ದೆ. ಥ್ಯಾಂಕ್ ಯು. ಇದೇ ಖುಷಿಗೆ ನಾನು ನಿಂಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ನಲ್ವಾ, ಬಾ ಕೊಡಿಸ್ತೀನಿ. ಏನಕ್ಕ ಇಷ್ಟೊತ್ತಾಯ್ತು, ನಿನ್ ಫ್ರೆಂಡ್ ಇನ್ನೂ ರಿಪೋರ್ಟ್ ತಂದಿಲ್ಲ? ಏನೋ ಸೀರಿಯಸ್ ಪ್ರಾಬ್ಲಮ್ ಆಗಿರ್ಬೇಕು. ನೋಡು, ಏನೂ ಆಗಿಲ್ಲ. ಈಗ ಸಮಾಧಾನನಾ? ಆದ್ರೂ ಒಂದು ECG ಮಾಡಿಸ್ಬಿಡ್ತೀರಾ? ಶ್ವೇತಾ, ನೀನು ಬೇರೆ ಪೇಷಂಟ್ಸ್ನ ನೋಡು. ಅವ್ನು ಹಾಗೆ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಮುಂದೆ ಮರ್ಯಾದೆ ಎಲ್ಲ ತೆಗಿತೀಯಲ್ಲ. ರಾಜ್, ನಿನಗೆ ನನ್ನ ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ? ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ ಅಷ್ಟೇ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಓ ಹೌದಾ? ಹಾಗಿದ್ರೆ ಈ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ಬಿಡು. ಮಾಡ್ತೀನಿ, ಆದ್ರೆ ಮಾಲ್ಡೀವ್ಸ್ ಇಂದ ಬಂದ ಮೇಲೆ ಜಂಪ್ ಮಾಡ್ತೀನಿ. ತಗೋ ರವಿ. ಅಬ್ಬಬ್ಬಬ್ಬ, 2 ಇಡ್ಲಿ. ಅಲ್ಲಿ ನೋಡಿದ್ರೆ ಚೌಕಾಸಿ, ಇಲ್ಲಿ ನೋಡಿದ್ರೆ ಕಂಜೂಸ್ತಾನ. ನೀನಿನ್ನೂ ಬದಲೇ ಆಗಿಲ್ವಾ? ಅಲ್ಲ, ಅಷ್ಟು ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ, 2 ಇಡ್ಲಿ ಪಾರ್ಟಿ ಮುಗಿಸ್ತಾ ಇದೆಯಲ್ಲ. ನೀನ್ ಹಿಂಗೆ ಅಂತ ಹೇಳಿದ್ರೆ ನಾನೇ ಒಂದು ಒಳ್ಳೆ ಹೋಟ್ಲು ಕರ್ಕೊಂಡು ಹೋಗ್ತಿದ್ನಪ್ಪ. ಅಷ್ಟಕ್ಕೂ ಇದು ಕಂಜೂಸ್ತಾನ ಅಲ್ಲಪ್ಪ, ಪ್ರಾಕ್ಟಿಕಲ್ ಆಗಿ ಬದುಕೋದು. ಬಿಸ್ನೆಸ್ ಅಲ್ಲಿ 1 ರೂಪಾಯಿನೂ ಇಂಪಾರ್ಟೆಂಟ್ ಗೊತ್ತಾ? ನಮ್ ಕೆಪಾಸಿಟಿ ಇರೋದಿಷ್ಟೇ. ಕನ್ಸು ತುಂಬಾ ಬಲಿ ಕೇಳುತ್ತೆ. ನಮ್ಮ ಊಟ, ನಮ್ ನಿದ್ದೆ, ನಮ್ ಸುಖ ಎಲ್ಲಾನು ಬಲಿ ಕೊಡ್ಬೇಕು. ನನ್ ಕನ್ಸು ತುಂಬಾ ದೊಡ್ಡದಿದೆ. ಚಿಕ್ಕದಾಗಿ ಕನ್ಸ್ಕೊಂಡ ಅಭ್ಯಾಸ ಇಲ್ಲ ನನಗೆ. ಯಾಕಂದ್ರೆ ನಮ್ಮಪ್ಪ ದೊಡ್ಡದಾಗಿ ಕನ್ಸ್ ಕಾಣೋದು ಹೇಳ್ಕೊಟ್ಟಿದ್ದಾರೆ. ಆಕಾಶಕ್ಕೆ ಹಾರ್ಬೇಕನ್ನೋ ಕನ್ಸಂತೂ ಇದೆ, ಹಾರೋಕ್ಕೂ ಗೊತ್ತಿದೆ. ಆದ್ರೆ ರೆಕ್ಕೆ ಇಲ್ಲ ಅಷ್ಟೇ. ಎಲ್ಲಿವರೆಗೂ ಬಂತು ನಿನ್ ಕನ್ಸು? ಕಂಪನಿ ಕಟ್ಟೋಕ್ ಬೇಕಾಗಿರೋ ಎಕ್ಸ್ಪೀರಿಯನ್ಸು, ಎಜುಕೇಶನು ಎಲ್ಲ ಇದೆ. ಆದ್ರೆ ಅದೇ ಇಲ್ಲ. ಅದು ಬರುತ್ತೆ ಬಿಡು, ದುಡ್ಡಿಗೇನು. ಇವತ್ತೊಬ್ರ ಹತ್ರ ಇರುತ್ತೆ, ನಾಳೆ ಇನ್ನೊಬ್ರ ಹತ್ರ ಇರುತ್ತೆ, ನಾಳಿದ್ದು ನಿನ್ನ ಕೈಗೂ ಬರುತ್ತೆ. ರಾಜ್, ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಿದ್ಯಾ. ಗುಡ್. ಥ್ಯಾಂಕ್ ಯು. ಅದ್ ಸರಿ, ಅಪ್ಪ ನಿನಗೆ ಕಂಪನಿ ರೆಸ್ಪಾನ್ಸಿಬಿಲಿಟಿ ಕೊಡೋದ್ರ ಬಗ್ಗೆ ಹೇಳ್ತಿದ್ರಲ್ಲ, ನಿನ್ನ ಅಭಿಪ್ರಾಯ ಏನು? ನನಗ ಇಷ್ಟು ಬೇಗ ನಾನು ಕೆಲಸ ಮಾಡಿದ್ರೆ ನಾನು ಚೈಲ್ಡ್ ಲೇಬರ್ ಅಂತ ಹೇಳ್ಬಿಡ್ತಾರೆ. ನನಗೆ ಇಷ್ಟ ಇಲ್ಲ ಅಂದ್ರೂ ನೀವು ಪ್ರೆಷರ್ ಹಾಕಿದ್ರೆ ಅದನ್ನ ಹರಾಸ್ಮೆಂಟ್ ಅಂತ ಹೇಳ್ತಾರೆ. ಆದ್ರೆ ಯಾವತ್ತಿದ್ರು ಕಂಪನಿನ ನೀನೇ ನೋಡ್ಕೊಂಡು ಹೋಗ್ಬೇಕು ಕಣೋ, ಹಾಗಂತ ಡ್ಯಾಡ್ ಹೇಳ್ತಿದ್ರು. ಡ್ಯಾಡ್ಗೆ ಏನಕ್ಕ, ಅವ್ರಿಗಿರೋ ಆಸೆ ಎಲ್ಲ ನನ್ನ ಮೇಲೆ ಇರಕ್ ನೋಡ್ತಿರ್ತಾರೆ. ನಂದಿನ್ನು ಎಂಜಾಯ್ ಮಾಡೋ ಏಜ್ ಅಕ್ಕ. ನಾನಿನ್ನು ವರ್ಲ್ಡ್ ಟೂರ್ ಮಾಡ್ಬೇಕು ಅಂತಿದ್ದೀನಿ. ಈ ಏಜ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಗಿಟಿ ಅಂತ ಹಾಯಾಗಿದ್ದಾರೆ. ಆಯ್ತು, ನಿಂಗೆ ಏನ್ ಇಷ್ಟನೋ ಅದೇ ಮಾಡು. ನಿನಗ್ ನನ್ ಸಪೋರ್ಟ್ ಇದೆ, ಆಯ್ತಾ? ಥ್ಯಾಂಕ್ ಯು ಅಕ್ಕ. ನಮಗ್ ಹೇಗ್ ಅನ್ಸುತ್ತೋ ಹಾಗಿರ್ಬೇಕು, ಅದೇ ಸರಿ ಅಕ್ಕ. ನಿನ್ ಡ್ರೀಮ್ ಏನಪ್ಪಾ ಅಂತ ಕೇಳಿದ್ರೆ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತೀನಿ. ಸಿರಿ, ನನ್ ಫೋನ್ ಒಂಚೂರು ಚಾರ್ಜ್ ಹಾಕ್ಬಿಡೆ. ಏಕೆ, ನಿನಗ್ ಕೈ ಇಲ್ವಾ? ಎಲ್ಲಿಗೆ ಹೋಗ್ತಿದ್ಯಾ? ಸ್ನಾನಕ್ಕೆ ಕಣೆ. ನೀನ್ ಬರೋವರೆಗೂ ನನಗ್ ಕಾಯ್ಕೊಂಡ್ ಕೊಡಕ್ಕಾಗಲ್ಲ. ಕೊಡು, ನಾನು ಹೋಗ್ತೀನಿ. ಸಿರಿ, ಸಾರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಮಹಾದೇವಮ್ಮನ ಮೊಮ್ಮಗಳಿಗೆ ನೀರ್ ಹಾಕಕ್ಕೆ 5 ಜನ ಮುತ್ತೈದರ್ ಬೇಕು ಅಂತ ಕರೆದಿದ್ದಾರೆ. ಹೋಗಿ ಬರ್ತೀನಿ ಕಣೆ. ಸರಿ ಮಾ. ಅನ್ನ ಮಾಡಿಟ್ಟಿದ್ದೀನಿ, ಪುಳಿಯೋಗರೆ ಗೊಜ್ಜು ಕಲಿಸ್ಕೊ. ಮುತ್ತೈದರ್ ಬೇಕು ಅಂತ ಕರಿತಾ ಇದ್ದಾರಾ? ಹೋಗ್ಬಾ, ಒಳ್ಳೇದಾಗ್ಲಿ. ಹಂಗೆ
ಈ ಭಾಗ್ಯ ಸಿಕ್ಕಿದ್ದು ನನ್ನಿಂದನೇ ಅಂತ ಮರಿಬೇಡ. ಏನು ಅರ್ಥ ಆಗ್ಲಿಲ್ವಾ? ಇಂಥವೆಲ್ಲ ನಿನಗೂ ನಿನ್ನ ಮಗಳಿಗೆ ಎಲ್ಲ ಅರ್ಥ ಆಗುತ್ತೆ. ನನ್ನಿಂದನೇ ಅಲ್ವೇನೆ ನಿನ್ ಮುತ್ತೈದೆ ಆಗಿದ್ದು. ನಾನೇನಾದ್ರೂ ನಿನ್ನ ಮದುವೆ ಆಗ್ಲೇ ಇಲ್ಲ ಅಂದಿದ್ರೆ ಇವತ್ತು ಅರ್ಶನ ಕುಂಕುಮಕ್ಕೆ ನಿನ್ನ ಯಾರೇ ಕರೀತಾ ಇದ್ರು. ಹಂಗೆ ಬರ್ತಾ ಬರಿಗೈಲಿ ಬರಬೇಡ. ಎಲೆ ಅಡಿಕೆ ಜೊತೆ ಮಿನಿಮಮ್ 500 ರೂಪಾಯಿ ಇಸ್ಕೊಂಬ. ಏನ್ ಮಾತು ಅಂತ ಆಡ್ತೀರಿ? ನಾನ್ ಅವ್ರ ಮನೆಗೆ ಹೋಗಿ 500 ರೂಪಾಯಿ ನಂಗೆ ಕೊಡಿ ಅಂತ ಹೇಗೆ ಕೇಳೋದು? ಯಾಕೆ ಕೇಳಕ್ಕಾಗಲ್ಲ? ಅರ್ಶನ ಕುಂಕುಮಕ್ಕೆ ಹೋಗ್ತಾರ ಯಾರು, ನಾನಾ ನೀನಾ? ಎಲೆ ಅಡಿಕೆ ಕೊಡ್ತಾರೆ ತಾನೆ, ಅದ್ರಲ್ಲಿ 50 ರೂಪಾಯಿ ಇಡ್ತಾರೆ. 50 ರೂಪಾಯಿ ಬೇಡ 500 ರೂಪಾಯಿ ಅಂತ ಕೇಳು, ಕೊಡ್ತಾರೆ, ಇಸ್ಕೊಂಬ. ಆಶೀರ್ವಾದ ಮಾಡ್ತಾ ಇದ್ದೆ ಕಣೆ, ಅದನ್ನ ಪುಕ್ಸೆಟ್ಟೆ ಮಾಡಬಾರ್ದು. 500 ರೂಪಾಯಿ ಇಸ್ಕೊಂಡ್ ಬಾ. ಸೋರುತ್ತಿಹುದು ಮನೆಯ ಮಾಳಿಗೆ ತುಂಬಾ ಬೆಳೀತಾ ಇದೆ, ಕಟ್ ಮಾಡಿ ಬಿಸಾಕ್ಬೇಕು. ನನ್ನ ಹೆಂಡತಿ ಮಗಳೇ, ಕೆಲ್ಸ ಸಿಕ್ತು ಅಂತ ಶೋ ಕೊಟ್ಕೊಂಡು ಓಡಾಡೋದಲ್ಲ. ಓನರ್ ಬರ್ತಾರೆ, ಬಾಡಿಗೆ ಮಡಗು ಅಂತಾರೆ, ಬರ್ತಾ ಅಡ್ವಾನ್ಸ್ ಇಸ್ಕೊಂಡ್ ಬಾ. ಇಷ್ಟು ಬೇಗ ಅಡ್ವಾನ್ಸ್ ಕೇಳ್ಬೇಕಾ? ಕೆಲ್ಸಕ್ಕೆ ಸೇರ್ಕೊಂಡು ಇನ್ನೂ ನೆಟ್ಟಿಗೆ 2 ದಿನ ಆಗಿಲ್ಲ, ಆಗ್ಲೇ ಅಡ್ವಾನ್ಸ್ ಕೇಳಿದ್ರೆ ಯಾರು ಕೊಟ್ಬಿಡ್ತಾರೆ? ಯಾರು ಕೊಡ್ತಾರೆ ಅಂತ ನನ್ ಕೇಳಿದ್ರೆ ನಾನೇನ್ ಮಾಡ್ಲಿ? ಮನೆ ನಂದು, ಸಂಪಾದನೆ ನಂದು, ಹಂಗೆ ಹಿಂಗೆ ಅಂತ ಇಲ್ದೇರೋ ಮೀಸೆ ಎಲ್ಲ ತಿರುತ್ತಾ ಇದ್ದೆ. ಅದೇ ರೋಷ ಈಗ್ಲೂ ಇರ್ಬೇಕು. ಇಲ್ಲಿ ನೋಡಿಲೆ, ನಾನ್ ಮನೆ ನೋಡ್ಕೋಬೇಕಾದ್ರೆ ಹಿಂಗೆಲ್ಲ ಇರ್ಲಿಲ್ಲ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ. ಸಾಹೇಬ್ರು ಮನೆಯಲ್ಲೇ ಇದ್ರ? ಮತ್ತೆ ಹಾಗಿದ್ಮೇಲೆ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರಬಹುದಿತ್ತು ಅಲ್ವಾ? ಯಾವಾಗ ನೋಡಿದ್ರು ಫೋನು, ಪಾರ್ಟಿ, ಹುಡುಗರು, ಫ್ರೆಂಡ್ಸು ಸುತ್ತೋದು, ಬರೀ ಇದೇ ಆಯ್ತು. ಸಾವಿತ್ರಿ, ನಿನ್ನ ಮಗನಿಗೆ ತಾನು ಯಾರ ಮಗ ಅನ್ನೋದಾದ್ರು ನೆನಪಿದೆಯಾ? ಎಷ್ಟು ಸರಿ ಅಂತ ಹೇಳೋದು? ಹೇಳಿ ಹೇಳಿ ನನಗೂ ಸಾಕಾಗೋಯ್ತು. ನನಗನ್ಸುತ್ತೆ ಅವ್ನು ಕೇಳ್ದಾಗ್ಲೆಲ್ಲ ಬೇಕಾದನ್ನೆಲ್ಲ ಕೊಡಿಸಿ ಅವ್ನು ಬೆಳೆಸೋ ರೀತಿಯಲ್ಲಿ ನಾವೇ ತಪ್ಪು ಮಾಡಿಬಿಟ್ವಾ ಅಂತ. ಇಲ್ಲ ರೀ, ಅವ್ನು ಉಳ್ದವ್ರು ಹಾಗಲ್ಲ. ಸ್ವಲ್ಪ ಲಗಾಮ್ ಹಾಕಿ ದಾರಿ ತೋರಿಸಿದ್ರೆ ಅವ್ನ್ ಜವಾಬ್ದಾರಿ ಕಲ್ತ್ಕೋತಾನೆ. ಈಗಲೂ ಅಷ್ಟೇ, ಅವ್ನಿಗೇನಾದ್ರೂ ಒಂದು ಕೆಲಸ ಕೊಟ್ಟು ನೋಡಿ ಮನಸ್ಸಿಟ್ಟು ಮಾಡ್ತಾನೆ. ಕೆಲಸನ ತುಂಬಾ ಚೆನ್ನಾಗಿ ಹೇಗೆ ಮಾಡೋದು ಅಂತ ಅವನಿಗೆ ಗೊತ್ತು ರೀ. ಆದ್ರೆ ಏನ್ ಮಾಡೋದು, ಅವ್ನ ನಕ್ಷತ್ರನೇ ಹಾಗಿದೆ. ಸ್ವಲ್ಪ ಲೇಟು, ಆದ್ರೆ ಕಲ್ತ್ಕೋತಾನೆ ರೀ. ಏನ್ ಮಾತಾಡ್ತಿದ್ಯಾ ಸಾವಿತ್ರಿ? ಅವ್ರಿಗೀಗ 26 ವರ್ಷ. ನೆನಪಿದೆಯಾ ನಿನಗೆ? ನಾನು 24 ವರ್ಷದವನಿದ್ದಾಗ ನಿನ್ನ ತಂದೆ ಹತ್ರ ಸಾಲ ಮಾಡಿ ಹೊಸ ಕಂಪ್ನಿ ಶುರು ಮಾಡಿದ್ದೆ. ಸಾಲ ತೀರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನಿನಗೆ ಅರ್ಥ ಆಗೋದಿಲ್ವ? ಓಡ್ತಾ ಇರೋ ಜಮಾನ ಇದು. ಇಷ್ಟು ನಿಧಾನ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಂತ ಅವನ್ನ ಜಾಸ್ತಿ ಕಟ್ ಹಾಕಿ ಪಾಠ ಹೇಳ್ಕೊಡಕ್ ಆಗಲ್ಲ ರೀ. ಅವ್ನು ಚಿಕ್ಕ ಮಗು ಅಲ್ಲ, ಅವನಾಗ ಕಲ್ತ್ಕೊಳ್ತಾನೆ ರೀ. ನೋಡು, ಅವನು ಚಿಕ್ಕವನ ಅಥವಾ ದೊಡ್ಡವನ ಮೊದಲು ನೀನ್ ಡಿಸೈಡ್ ಮಾಡು. ಅವ್ನು ಚಿಕ್ಕವನ ರೀ, ಅಂದ್ರೆ ಹಾಗಲ್ಲ, ಅವ್ನು ದೊಡ್ಡವನಾಗಿದ್ದಾನೆ. ಅವನಿಗೆ ಇಂಟ್ರೆಸ್ಟ್ ಇರೋ ಕೆಲಸ ಅವ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ರೀ. ನೀವು ನೋಡ್ತಾ ಇರಿ, ಒಂದಿನ ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ನಾವೇ ನಮ್ಮ ಮಕ್ಕಳನ್ನ ನಂಬಿಲ್ಲ ಅಂದ್ರೆ ಅದ್ ಹೇಗೆ ರೀ? ಒಂದಿನ ಯಾವತ್ ಬರುತ್ತಾ ನಿನ್ನ ಒಂದು ದಿನ? ಇಲ್ಲಿ ಕೇಳು ಸಾವಿತ್ರಿ, ನಿನ್ನ ಮಗ ಹಾಳಾಗೋದಕ್ಕೆ ಒಂದು ರೀತಿಯಲ್ಲಿ ನೀನು ಕಾರಣ. ಅದ್ ಹಾಗಲ್ಲ. ಮಾತಾಡ್ಬೇಡ ನೀನು. ಮಾತಿಗೂ ವಹಿಸ್ಕೊಂಡು ಬಂದ್ಬಿಡ್ತೀಯ. ಅಯ್ಯೋ, ಏನ್ ಸಾರು ಅಂತ ಕೇಳ್ತಿಯಲ್ಲಕ್ಕ? ಬರೀ ಬೇಳೆ ಸಾರು ಮಾಡಿದ್ದೆ. ನಮ್ಮನೆಲ್ಲ ಯಜಮಾನ್ರು ತರಕಾರಿ ತಿನ್ನಲ್ಲ. ಬೆಳಗ್ಗೆ ಏನ್ ಮಾಡೋದು, ರಾತ್ರಿ ಏನ್ ಮಾಡೋದು, ಇದೇ ಗೋಳಾಗೋಗಿದೆ. ಹಾ ಅಕ್ಕ, ಒಂದ್ 5 ನಿಮಿಷ ಮಾಡ್ಲಾ? ಸರಿ ಅಕ್ಕ. ತಗೊಳ್ಳಿ ಅಕ್ಕ, ಸಕ್ಕರೆ ಸ್ವಲ್ಪ ಲೇಟ್ ಆಯ್ತು. ಅಯ್ಯೋ ರೇತಿ, ನಿಂಗೇನ್ ತಲೆ ಕೆಟ್ಟಾಯ್ತಾ? ಈಸ್ಕೊಂಡ್ ಹೋಗಿದ್ ಬೇಳೆ ಸಕ್ಕರೆ ವಾಪಸ್ ತಂದು ಕೊಡ್ತಿದ್ಯಾ? ರೇವತಿ ರೇವತಿ, ಯಾಕೆ ಅಳ್ತಿದೀಮ್ಮ? ಏನಾಯ್ತು? ಕಮಲಕ್ಕ, ನನ್ ಕೈಲಿ ಆಗ್ತಿಲ್ಲ ಕಮಲಕ್ಕ. ಯಾಕೋ ಮನ್ಸೇ ಸರಿ ಇಲ್ಲ. ಪಾಪ ನನ್ ಮಗಳ ಆರಾಧನ ನೋಡಿದ್ರೆ ಕರುಳ್ ಕಿವುಚದಂಗ ಆಗತ್ತೆ. ದೇವ್ರಂತ ಹುಡುಗಿ
ಅಂತ ಹುಡುಗಿ ಇನ್ಯಾರಿಗೆ ಸಿಗ್ತಾಳೆ ಹೇಳಿ? ಆ ಮಗುನ ನನ್ ಗಂಡ ಮತ್ತೆ ಸಿರಿ ಹುರಿದು ಮುಕ್ತಾರೆ. ಆ ಮಗು ಒಂದ್ ಒಳ್ಳೆ ಬಟ್ಟೆ ಹಾಕಂಗಿಲ್ಲ ಕಮಲಕ್ಕ. ಈ ವಯ್ಯ ಅಂತೂ ಹೆಜ್ಜೆ ಹೆಜ್ಜೆಗೂ ಅವಳನ್ನ ಹೀಯಾಳ್ಸಿ ಇಡ್ತಾರೆ. ನಾನು ಏನ್ ಮಾಡ್ಲಿ ಕಮಲಕ್ಕ? ನೀನ್ ಯಾಕೆ ಹೇಳ್ತೀಯ ರೇವತಿ? ಹತ್ರ ಎಲ್ಲ ಸರಿ ಹೋಗ್ಬಿಡತ್ತಾ? ಒಳ್ಳೆ ಟೈಮು ಬಂದೇ ಬರುತ್ತೆ. ನಾನೇ ನಿನ್ ಹತ್ರ ತುಂಬಾ ದಿವಸದಿಂದ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ಕೋತಿದ್ದೆ. ಅವಳಿಗೊಂದ್ ಮದ್ವೆ ಮಾಡ್ಬಿಡು, ಈ ಎಲ್ಲಾ ವಿಷಯದಿಂದ ಮುಕ್ತಿ ಸಿಗತ್ತೆ. ನೀನ್ ಹೋ ಅಂದ್ರೆ ನಮ್ ಕಡೆ ಒಳ್ಳೆ ಹುಡುಗ ಇದ್ದಾನೆ, ನಾನೇ ಮಾತಾಡ್ತೀನಿ. ಅಯ್ಯೋ, ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗ ಆಗ್ಬಾರ್ದು ಕಮಲಕ್ಕ. ಈ ಮದ್ವೆ ಅಂದ್ರೆ ನನಗ್ ಯಾಕೋ ಭಯ ಕೂತಂಗ ಆಗ್ಬಿಟ್ಟಿದೆ. ಹಂಗೆಲ್ಲ ಏನು ಇಲ್ಲಮ್ಮ. ನಾನ್ ನಿಂಗೆ ಎಂತೆಂತದೋ ಸಂಬಂಧ ಹೇಳ್ತೀನ, ಒಳ್ಳೆ ಸಂಬಂಧನೇ. ಕಮಲಕ್ಕ, ಯಾವ್ದಕ್ಕೂ ಇವ್ರನ್ನೊಂದ್ ಮಾತು ಕೇಳ್ಬಿಟ್ಟು ಹೇಳ್ತೀನಿ. ನಮ್ಮ ಆರಾಧನಂಗ್ ಸಿಗೋ ಹುಡ್ಗ ಅದ್ ಎಲ್ಲಿದಾನೋ, ಆ ಋಣ ಯಾರಿಗಿದೆಯೋ ಯಾರಿಗ್ ಗೊತ್ತು. ಆ ಫ್ಲವರ್ಸ್ ಎಲ್ಲ ಡೆಲಿವರ್ ಆಯ್ತಾ? ಅವ್ರು ಕೇಳಿದ್ದೆಲ್ಲ. ಆರಾಧನಾ, ರವಿ ಬನ್ನಿ. ನಿನ್ನೆ ಅವರು ಡೆಲಿವರ್ ಮಾಡ್ಬೇಕಾಗಿತ್ತಲ್ಲ, ಏನಾಯ್ತು? ಅದು ನಿನ್ನೆ ಡೆಲಿವರಿ ಆಯ್ತು ಮ್ಯಾಮ್. ನಿನ್ನೆ ಡೆಲಿವರಿ ಆಯ್ತಾ? ಎಸ್ ಮ್ಯಾಮ್. ಗುಡ್ ಮ್ಯಾಮ್, 1 ಬಾಕ್ಸ್ಗೆ 6,000 ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ವಿ. ವಾಟ್? ಸೊ ಆಲ್ ಟುಗೆದರ್ 4 lakh ಸೇವ್ ಆಯ್ತು ಮ್ಯಾಮ್. 4 lakh ಸೇವಾ? ಜಗದೀಶ್, ಅಶೋಕ್, ಕಮ್ಯಾ, ಈ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? ಮ್ಯಾಮ್, ಅದು ನೀವೆಲ್ಲರೂ ವರ್ಷಾನುಗಟ್ಲೆಯಿಂದ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಜಾಸ್ತಿ ಬಿಲ್ ಮಾಡಿ ದುಡ್ಡು ತಗೊಂಡಿದ್ದೀರಾ ಹೊರತು ಯಾರು ಕೂಡ ದುಡ್ಡು ಉಳಿಸ್ಬೇಕು ಅಂತ ಯೋಚನೆನೂ ಕೂಡ ಮಾಡಿಲ್ಲ. ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್. ವೆರಿ ಗುಡ್ ಆರಾಧನಾ, ವೆರಿ ಗುಡ್ ರವಿ. ಐ ಆಮ್ ರಿಯಲಿ ವೆರಿ ವೆರಿ ಇಂಪ್ರೆಸ್ಡ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ವೆಡ್ಡಿಂಗ್ ಪ್ರೆಸೆಂಟೇಷನ್ ರೆಡಿ ಇತ್ತು, ಯಾವಾಗ ನೋಡ್ತೀರಾ? ಜಗದೀಶ್, ನಿಮಗೆ ಹೇಳೋದು ಮರ್ತೋಗಿತ್ತು, ನೀವು ಆ ಇವೆಂಟ್ನ ಮಾಡ್ತಾ ಇಲ್ಲ. ಯಾಕೆ ಮೇಡಮ್? ಅದನ್ನ ಮಾಡೋದಕ್ಕೆ ಸೂಟಬಲ್ ಪರ್ಸನ್ ಸಿಕ್ಕಿದ್ದಾರೆ. ಆರಾಧನಾ, ನೀನು ಮಾಡಿರೋ ಸ್ಮಾರ್ಟ್ ವರ್ಕ್ ನಂಗೆ ತುಂಬ ಇಷ್ಟ ಆಗಿದೆ. ಸೊ ನಮಗೆ ಸಿಕ್ಕಿರೋ ಬಿಗ್ ಬಜೆಟ್ ವೆಡ್ಡಿಂಗ್ ರಿಸೆಪ್ಷನ್ ಅರೇಂಜ್ಮೆಂಟ್ನ ಎಲ್ಲ ನೀನೇ ಮುಂದೆ ನಿಂತು ನೋಡ್ಕೋಬೇಕು. And it's a big opportunity. Ravi will be there with you. Hello sir, hi. I'm so glad that you liked it. ನಮ್ಮ ಸ್ಟಾಫ್ ಆ ಗಿಫ್ಟ್ನ ಹುಡ್ಕೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ನೀವು 10,000 ಕೋಟ್ ಮಾಡಿದ್ರಿ, ಬಟ್ 12,000 ಆಗಿದೆ. ಬಟ್ ನಿಮಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಆ ಹುಡುಗಿ ತಂದಿರೋ ಗಿಫ್ಟ್ಗೆ ಪರ್ ಪೀಸ್ 12,000 ಇನ್ವಾಯ್ಸ್ನ ರೇಸ್ ಮಾಡಿ ಕಳಿಸ್ಕೊಡಿ.